ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧ ಹೆಚ್ಚುತ್ತಾ ಇದೆ. ಉರುಮಿಯ ವಿವಿಯ ಮೇಲೆ ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. ಇರಾನ್ನ ಪಶ್ಚಿಮ ಅಜರ್ಬೈಜಾನ್ ಪ್ರಾಂತ್ಯದಲ್ಲೂ ಕೂಡ ಈಗ ಯುದ್ಧದ ಬಹಳ ತೀವ್ರತೆಯನ್ನು ನೋಡ್ತಾ ಇದ್ದೀವಿ. ಉರುಮಿಯ ವಿವಿಯ ಮೇಲೆ ದಾಳಿಯಾಗಿದೆ. ಅನೇಕ ಕಡೆಗಳಲ್ಲಿ ದಾಳಿ ಆಗ್ತಾ ಇದೆ. ಹೇಳಿ ಕೇಳಿ ನಾಗರಿಕರನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತಹ ಸನ್ನಿವೇಶ ಇದಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. ನೋಡಿ, ಮೊದಲ ದಿನವೂ ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಖಮೇನಿಯ ಜೊತೆಗೆ ಅಲ್ಲಿರುವಂಥ ಶಾಲೆಯ ಮೇಲೂ ಕೂಡ ದಾಳಿಯಾದಾಗ ಅಲ್ಲಿರುವ ಶಾಲಾ ವಿದ್ಯಾರ್ಥಿನಿಯರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದರು. ಈಗ ನೋಡ್ತಾ ಇದ್ದೀರಿ, ಇದು ವಿಶ್ವವಿದ್ಯಾಲಯದ ಮೇಲೆ ದಾಳಿಯಾಗಿದೆ, ಏರ್ ಸ್ಟ್ರೈಕ್ ಆಗಿದೆ. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಆಘಾತಗಳು ಸಂಭವಿಸ್ತಾ ಇದ್ದಾವೆ, ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ಮಾಡ್ತಾ ಇದೆ. ಒಂದು ಕಡೆ ಹಡಗುಗಳ ಮೇಲೆ, ಇನ್ನೊಂದು ಕಡೆ ವಿವಿಗಳ ಮೇಲೆ, ಇನ್ನೊಂದು ಕಡೆ ಜನವಸತಿ ಪ್ರದೇಶಗಳು ಹಾಗೂ ನೌಕಾನೆಲೆಗಳು, ಇನ್ನೊಂದು ಕಡೆ ಏರ್ ಬೇಸ್ಗಳು. ಹೀಗೆ ಸಿಕ್ಕ ಅವಕಾಶವನ್ನು ಕೂಡ ಯುದ್ಧದಲ್ಲಿ ಬಳಸಿಕೊಂಡು ಇರಾನನ್ನು ಬಗ್ಗು ಬಡಿಬೇಕು ಅಂತ ಹೇಳಿ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧವನ್ನು ತೀವ್ರಗೊಳಿಸ್ತಾ ಇದ್ದಾವೆ.